ನಮಸ್ಕಾರ. ಈ ವರ್ಷದ ಐಪಿಎಲ್ನಲ್ಲಿ ಬ್ಯಾಟಿಂಗ್ ಪರಕವಾಗಿರುವ ತಂಡವೆಂದೇ ಖ್ಯಾತಿ ಪಡೆದ ಸನ್ ರೈಸರ್ಸ್ ಹೈದರಾಬಾದ್ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡಲು ವಿಫಲವಾಯಿತು. ಈ ಪಂದ್ಯವು ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದಿದ್ದು, ಈ ಪಿಚ್ ಸಾಮಾನ್ಯವಾಗಿ ಹೆಚ್ಚಿನ ರನ್ಗಳಿಗೆ ಪ್ರಸಿದ್ಧವಾಗಿದೆ. ಆದರೂ ಹೈದರಾಬಾದ್ ಬ್ಯಾಟಿಂಗ್ ಪತನ ಕಂಡಿತು. ಟಾಸ್ ಸೋತು ಬ್ಯಾಟಿಂಗ್ ಆಯ್ದುಕೊಂಡ ಹೈದರಾಬಾದ್ ತಂಡ ಆರಂಭಿಕರಾದ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರನ್ನು ಮುಂಬೈ ಬೌಲರ್ಗಳು ತೀವ್ರ ಒತ್ತಡಕ್ಕೆ ಒಳಪಡಿಸಿದರು. ಅಭಿಷೇಕ್ ಶರ್ಮಾ 28 ಎಸೆತಗಳಲ್ಲಿ 40 ರನ್ ಗಳಿಸಿದರು, ಆದರೆ ಅವರನ್ನು ಬೇಗನೆ ನಿಯಂತ್ರಿಸಲು ಸಾಧ್ಯವಾಯಿತು. ಟ್ರಾವಿಸ್ ಹೆಡ್ನ ಬ್ಯಾಟಿಂಗ್ ನಿರಾಶಕಾರಿಯಾಗಿದ್ದು, 29 ಎಸೆತಗಳಲ್ಲಿ ಕೇವಲ 28 ರನ್ ಗಳಿಸಿದರು. ಪವರ್ ಪ್ಲೇನಲ್ಲಿ ಕೇವಲ 46 ರನ್ಗಳು ಮಾತ್ರ ದಾಖಲಾದವು. ಮಧ್ಯಮ ಕ್ರಮಾಂಕದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ 21 ಎಸೆತಗಳಲ್ಲಿ 19, ಹೆನ್ರಿಕ್ ಕ್ಲಾಸನ್ 28 ಎಸೆತಗಳಲ್ಲಿ 37. ಈ ಆಟಗಾರರು ಕ್ರೀಸ್ನಲ್ಲಿ ನಿಂತು ಆಡಿದರೂ ರನ್ಗಳಿಸುವ ವೇಗ ಇಳಿಕೆಯಾಗಿತ್ತು. ಅಂತಿಮ ಹಂತದಲ್ಲಿ ಅಂಕಿತ್ ವರ್ಮಾ ಮಾತ್ರ 8 ಎಸೆತಗಳಲ್ಲಿ 18 ರನ್ ಗಳಿಸಿ ಚುರುಕು ತೋರಿಸಿದರು. ಮುಂಬೈ ಬೌಲರ್ಗಳು ಹೈದರಾಬಾದ್ನ ಸ್ಟಾರ್ ಬ್ಯಾಟರ್ಗಳನ್ನು ಕಟ್ಟಿಹಾಕಿದರು. ವಿಲ್ ಜಾಕ್ಸ್ ಸ್ಪಿನ್ನಿಂಗ್ನಲ್ಲಿ 2 ವಿಕೆಟ್ ಪಡೆದು ಬ್ಯಾಟಿಂಗ್ ಮೇಲೆ ಒತ್ತಡ ಹೇರುವಲ್ಲಿ ಯಶಸ್ವಿಯಾದರು. ಹಾರ್ದಿಕ್ ಪಾಂಡ್ಯ, ಟ್ರೆಂಟ್ ಬೌಲ್ಟ್ ಮತ್ತು ಜಸ್ಪ್ರೀತ್ ಬುಮ್ರಾ ತಲಾ 1 ವಿಕೆಟ್ ಪಡೆದರು. ವಿಶೇಷವಾಗಿ ಬುಮ್ರಾ ಮತ್ತು ಬೌಲ್ಟ್ ಅವರ ಆಕ್ರಮಣಾತ್ಮಕ ಲೆಂತ್ ಬೌಲಿಂಗ್ ಹೈದರಾಬಾದ್ ಬ್ಯಾಟಿಂಗ್ ಅನ್ನು ತಡೆಹಿಡಿಯಿತು. ಹೈದರಾಬಾದ್ ತಂಡವು ಕೇವಲ 162 ರನ್ಗಳು ಮಾತ್ರ ಸ್ಕೋರ್ ಮಾಡಿತು. ಅದು ಮುಂಬೈನಂತಹ ಶಕ್ತಿಶಾಲಿ ಬ್ಯಾಟಿಂಗ್ ವಿರುದ್ಧ ಕಡಿಮೆ ಮೊತ್ತವೇ ಸಾಬೀತಾಯಿತು. ಮುಂಬೈ ಇಂಡಿಯನ್ಸ್ ಹಬ್ಬದ ಮೋಡ್ ಆನ್. ಸನ್ರೈಸರ್ಸ್ ಹೈದರಾಬಾದ್ಗೆ ಬಿಗ್ ಶಾಕ್. 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡ ಈ ಸಲದ ಐಪಿಎಲ್ನ ಆರಂಭದಲ್ಲಿ ಸತತ ಸೋಲುಗಳಿಂದ ತತ್ತರಿಸಿತ್ತು. ಆದರೆ ಈಗ ಹಾರ್ದಿಕ್ ಪಾಂಡ್ಯ ನೇತೃತ್ವದ ಈ ತಂಡ ಎದ್ದು ನಿಂತು ಈಗ ಗೆಲುವಿನ ಹಾದಿಗೆ ಮರಳಿದೆ. ಇತ್ತೀಚೆಗೆ ದಿಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರೋಚಕ ಜಯ ಪಡೆದ ಮುಂಬೈ ಈಗ ವಾಂಖೆಡೆಯಲ್ಲಿ ಬಲಿಷ್ಠ ಸನ್ರೈಸರ್ಸ್ ಹೈದರಾಬಾದ್ ಅನ್ನು ಚೆಚ್ಚಿಹಾಕಿದೆ. ಬ್ಯಾಟಿಂಗ್ ಸ್ನೇಹಿ ಪಿಚ್ ಸಾಧಾರಣ ಗುರಿ, ಆದರೆ ಅದಕ್ಕೂ ಹೆಚ್ಚಾಗಿ ಮುಂಬೈ ಬೌಲರ್ಗಳ ಅಬ್ಬರ. ಹೀಗೆ ಸನ್ರೈಸರ್ಸ್ ಕೇವಲ 162 ರನ್ಗೆ ಕಟ್ಟಿಹಾಕಲ್ಪಟ್ಟರು. ರೋಹಿತ್ ಶರ್ಮಾ ನೀಡಿದ ಆ ಗಂಭೀರ ಆರಂಭ, 16 ಎಸೆತಗಳಲ್ಲಿ 3 ಸಿಕ್ಸರ್ ಸಹಿತ 26 ರನ್. ಜೊತೆಗೆ ಅವರು ವಾಂಖೆಡೆ ಸ್ಟೇಡಿಯಂನಲ್ಲಿ 100 ಸಿಕ್ಸರ್ ಗುರಿ ತಲುಪಿದರೆ, ಮುಂಬೈ ಪರ 250 ಸಿಕ್ಸರ್ ಗುರಿಯನ್ನು ಕ್ರಾಸ್ ಮಾಡಿದರು. ನಂತರ ರಾನ್ ರಿಕಲ್ಟನ್, ವಿಲ್ ಜಾಕ್ಸ್, ಸೂರ್ಯಕುಮಾರ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಎಲ್ಲರೂ ತಮ್ಮದೇ ಆದ ಕೊಡುಗೆ ನೀಡಿದರು. ಹೀಗಾಗಿ 4 ವಿಕೆಟ್ ಬಿಟ್ಟುಕೊಟ್ಟು ಗೆಲುವು ದಾಖಲಿಸಿದರು. ವಿಲ್ ಜಾಕ್ಸ್ ಅವರ ಸ್ಪಿನ್ ಮ್ಯಾಜಿಕ್, ಬುಮ್ರಾ ಮತ್ತು ಬೌಲ್ಟ್ನ ಡೆತ್ ಓವರ್ ಮಾಸ್ಟರಿ, ಹಾರ್ದಿಕ್ ಪಾಂಡ್ಯನ ಆಲ್ರೌಂಡ್ ಮ್ಯಾಜಿಕ್, ಹೀಗೆ ಪ್ರತಿಯೊಬ್ಬರೂ ತಮ್ಮ ಕೆಲಸ ಮಾಡಿದರು. ಈ ಜಯದೊಂದಿಗೆ ಮುಂಬೈ 6 ಅಂಕಗಳನ್ನು ಕಲೆಹಾಕಿ 7ನೇ ಸ್ಥಾನಕ್ಕೇರಿದೆ. ಇನ್ನೊಂದೆಡೆ ಹೈದರಾಬಾದ್ ಸತತ ಸೋಲಿನಿಂದ ಕಂಗೆಟ್ಟು 5 ಸೋಲೊಂದಿಗೆ 9ನೇ ಸ್ಥಾನದಲ್ಲಿ ಮುಂದುವರಿದಿದೆ. ಹೆಚ್ಚಾಗುತ್ತಿರುವ ಸ್ಪರ್ಧೆ, ಮುಂಬೈನ ಮ್ಯಾಜಿಕ್ ರಿಟರ್ನ್. ನಿಮಗೆ ಈ ಪಂದ್ಯದಲ್ಲಿ ಯಾರ ಆಟ ಇಷ್ಟ ಆಯಿತು? ಕಾಮೆಂಟ್ ಮಾಡಿ ಹೇಳಿ. ಇಂಥ ರೋಚಕ ವಿಶ್ಲೇಷಣೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.